Will you marry me? And go. Happy birthday Ali. Important man in my life. ನನ್ನ ಬ್ಯಾಗ್ ನನಗೆ ತಂದು ಗಿಫ್ಟ್ ಕೊಡ್ತಿರೋದು ನೋಡಿ. ನನಗೂ ಗೂಸ್ ಬಂಪ್ಸ್ ಬರ್ತಾ ಇದೆ. Okay, let's go. ಅಣ್ಣ ಸೊ ಗೈಸ್ ಇಲ್ಲಿ ಅನ್ವಯ ಈವೆಂಟ್ಸ್ ಅನ್ವಯ ಎಸ್ಕೇಪ್ ರೈಟ್ ಓಕೆ ಸೊ ಗೈಸ್ ಅನ್ವಯ ಎಸ್ಕೇಪಲ್ಲಿದ್ದೀವಿ ಈ ಒಂದು ಫಾರ್ಮ್ ಹೌಸಲ್ಲೇ ನಾವು ಇವತ್ತು ಡೆಕೋರ್ ಎಲ್ಲ ಮಾಡಿಸಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇರೋದು ಆ್ಯಂಡ್ ಡೆಕೋರೇಷನ್ ಮಾಡ್ತಿರೋದು ಬಂದು ಟಾಕ್ಸಿಕ್ ಈವೆಂಟ್ಸ್ ಅವರು ನಾನು ಕೇಳಿದಂಥ ಮೂನ್ ಡಿಸೈನ್ ಮತ್ತು ಮೂನ್ ಥೀಮ್ ಇಟ್ಕೊಂಡೆ ಎಲ್ಲ ಮಾಡ್ತಿದ್ದಾರೆ ಈ ಒಂದು ಟೇಬಲ್ ಸೆಟಪ್ ಏನಿದೆ ಇದು ಫಾರ್ಮ್ ಹೌಸ್ ಅವರೇ ಅರೇಂಜ್ ಮಾಡ್ತಿರೋದು ಸೊ ಇದೆಲ್ಲ ಆದಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ಇರುತ್ತೆ ಅಂತ ಆಲ್ಮೋಸ್ಟ್ ಲೈಕ್ ಇಂಗ್ಲೀಷ್ ಸೆಟಪ್ಸ್ ನೋಡಿರ್ತೀರಲ್ಲ ಆ ಥರ ಬರುತ್ತೆ ಎಲ್ಲ ಆದಮೇಲೆ ನಿಮಗೆ ಶಾರ್ಟ್ಸ್ ತೋರಿಸ್ತೀವಿ ಬಟ್ ಇಟ್ ಲುಕ್ಸ್ ರಿಯಲಿ ಪ್ರಿಟಿ ಆಲ್ರೆಡಿ ವಿತ್ ದಿ ಸನ್ಲೈಟ್ ಆ್ಯಂಡ್ ಗ್ರೀನರಿ ಎಲ್ಲ ಐ ಆಮ್ ಎಕ್ಸೈಟೆಡ್ ಟು ಸಿ ಹೆಂಗಿರುತ್ತೆ ಅಂತ ಹೇ ವಾಟ್ ಇಸ್ ಅಪ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತು ನನ್ನ ಬರ್ಡೇ ಇದೆ ನನ್ನ ಬರ್ಡೇ ಅಲ್ಲ ಸ್ಯಾಮ್ ಬರ್ಡೇ ಇದೆ ಸೊ ಹಾಗಾಗಿ ನಾನು ಇಂಟ್ರೋ ತೊಗೋತಾ ಇದ್ದೀನಿ ಈ ವ್ಲಾಗ್ ಅದು ಹೆಂಗೆ ಮಿಕ್ಸ್ ಏನೇನೆಲ್ಲ ಆಗುತ್ತೋ ಗೊತ್ತಿಲ್ಲ ಸೊ ದಿ ಥಿಂಗ್ ಈಸ್ ನಾನು ಹೇಳ್ದಂಗೆ ಪ್ರಪೋಸ್ ಮಾಡ್ತಾಯಿದ್ದೀನಿ ಇವತ್ತು ಅದಕ್ಕೆ ನಾನು ರಿಂಗ್ ಪರ್ಚೇಸ್ ಮಾಡಿದ್ದು ಮತ್ತು ರಿಂಗ್ ಸೈಜ್ ಹೆಂಗೆ ತಿಳ್ಕೊಂಡೆ ಇದೆಲ್ಲ ಒಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಂಡಿದ್ದೀನಿ ಅದೆಲ್ಲ ಈಗ ಆ್ಯಡ್ ಮಾಡ್ತೀನಿ ಅದೆಲ್ಲ ನೋಡ್ಕೊಂಬನ್ನಿ ಸೊ ಫುಲ್ ಮೂನ್ ಥೀಮಲ್ಲಿ ಸೆಟಪ್ ಮಾಡಿಸಿದ್ದೀವಿ ನೋಡೋಣ ಹೆಂಗಾಗುತ್ತೆ ಏನು ಅಂತ ಅವ್ರ ಪ್ರಕಾರ ಜಸ್ಟ್ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹೋಗ್ತೀವಿ ಅಂತ ಬಟ್ ದೇರ್ ಇಸ್ ಅ ಪ್ರಪೋಸಲ್ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸೊ ಯಾ ಲೆಟ್ಸ್ ಸಿ ಹೌ ಇಟ್ ಗೋಸ್ ಸೊ ಇಲ್ಲಿ ಸ್ಯಾಮ್ ಅವ್ರ ಅಪ್ಪ ಅಮ್ಮ ಆಂಟಿ ಅಂಕಲ್ ಇಬ್ಬರು ಬಂದಿದ್ದಾರೆ ಫಿಂಗರ್ ರಿಂಗ್ ಸೈಜ್ ನನಗೆ ಗೊತ್ತಾಗಬೇಕಿತ್ತು ಉಂಗುರ ಸೈಜು ಸೊ ಹಾಗಾಗಿ ಆಂಟಿ ಹಾಕ್ಕೊಂಡಿರೋ ರಿಂಗ್ ಸೈಜೇ ಆಲ್ಮೋಸ್ಟ್ ಸೇಮ್ ಅಂತ ಹೇಳಿದ್ದಾರೆ ಸೊ ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗೋಣ ಆಂಟಿ ಕೈಯಲ್ಲಿರೋ ರಿಂಗನ್ನು ಇಸ್ಕೊಂಡ್ಬಿಟ್ಟು ಹೋದರೆ ಹಾಗೆ ಗೊತ್ತಾಗುತ್ತೆ ಅಂತ ಬಂದಿದ್ದೀವಿ ನೋಡೋಣ ಅಂಕಲ್ ಆಂಟಿ ಇಬ್ಬರು ಅಂತಿದ್ದಾರೆ ನೋಡಿ ಹಾಯ್ ಆಂಟಿ ಹಾಯ್ ಆಂಟಿ ಸ್ಯಾಮ್ ಸರ್ಪ್ರೈಸ್ ಬ್ಲಾಗ್ ಇದು ಹಾಯ್ ಆಂಟಿ ಹಾಂ ಸ್ವಲ್ಪ ಇನ್ನು ಸ್ವಲ್ಪ ಲೂಸ್ ಆಗಬೇಕು ಇನ್ನು ಸ್ವಲ್ಪ ನೆಕ್ಸ್ಟ್ ಸೈಜ್ ಇಲ್ಲ ಡಬಲ್ ಸೈಜ್ ತೊಗೊಳ್ಳೋಣ ಒಂದು ರೌಂಡ್ ಸೈಜ್ ಅಷ್ಟೇ ನಾವೀಗ ಏನಾಯಿತು ಸಿನ್ಸ್ ಆಂಟಿ ರಿಂಗ್ ತಂದಿಲ್ವಲ್ಲ ಅದಕ್ಕೆ ಒಂದ್ಸರಿ ಇಲ್ಲಿ ಇರೋ ಜ್ಯುವೆಲ್ರಿ ಶಾಪಲ್ಲಿ ರಿಂಗ್ ಸೈಜ್ ಕೇಳೋಣ ಅಂತ ಬಂದಿದ್ದೀವಿ ಸೊ 22 ಅಂತ ಗೊತ್ತಾಯಿತು ಸೈಜು ಬಾಯ್ ಅಂಕಲ್ ಬಾಯ್ ಹಾಯ್ ಗಾಯ್ಸ್ ಸೊ ಅವತ್ತು ಅಂಕಲ್ ಆಂಟಿ ಹತ್ರ ಹೋಗ್ಬಿಟ್ಟು ರಿಂಗ್ ಸೈಜ್ ಎಲ್ಲ ಇಸ್ಕೊಂಡ್ಬಂದ್ವಿ ಅದಾದಮೇಲೆ ಒಂದು ಸ್ವಲ್ಪ ಹೋಗೋಕ್ಕಾಗಿಲ್ಲ ಸೊ ಇವತ್ತು ಹೋಗ್ಬಿಟ್ಟು ರಿಂಗ್ನ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ನಾನು ನಮ್ಮ ಅಮ್ಮ ಅಂದ್ಕೊಂಡಿದ್ದೀವಿ ಆ್ಯಂಡ್ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಯಾವ ರಿಂಗ್ ತೊಗೊತಾ ಇದ್ದೀನಿ ಮತ್ತು ಯಾವ್ದು ನೋಡ್ತಾ ಇದ್ದೀವಿ ಯಾವ್ದು ಇಷ್ಟ ಆಯಿತು ಯಾವ್ದು ಫೈನಲೈಸ್ ಮಾಡಿ ಫೈನಲಾಗಿ ತೊಗೊಂಬರ್ತೀವಿ ಅಂತ ನಾನು ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಓಕೆ ಇಲ್ಲಿ ಬಂದು ಯಾವ್ದು ಇಷ್ಟ ಆಯಿತು ಅಂತ ನೋಡ್ತಾ ಇದ್ದೀನಿ ನಂಗೆ ಇದು ಇಷ್ಟ ಆಯಿತು ಬಿಕಾಸ್ ನಂದು ಇದಕ್ಕೆ ಮ್ಯಾಚ್ ಆಗುತ್ತೆ ಅದು ವೆರಿ ಸಿಮಿಲರ್ ಸೊ ಇದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಸೊ ಫೈನಲಿ ಇದೊಂದು 4 ಫೈನಲೈಸ್ ಮಾಡಿ ಇಟ್ಟಿದ್ದೀವಿ ಬೇರೆ ಯಾವುದಾದ್ರೂ ಇದೆಯಾ ನೋಡ್ಬಿಟ್ಟು ಇಲ್ಲ ಇದರಲ್ಲಿ 4ಅಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಹೋಗ್ತೀವಿ ಫೈನಲಿ ಇದನ್ನು ತೊಗೊತಾ ಇದ್ದೀವಿ ಇನ್ನೊಂದು ಹೇಳಿದ್ನಲ್ಲ ನನಗೆ ಮ್ಯಾಚಿಂಗ್ ಥರ ಇರೋದು ಅಂತ ಅದು ಸ್ವಲ್ಪ ತುಂಬ ಏನು ಹೇಳೋದು ಮೆನ್ನಿಗೆ ತುಂಬ ಚಿಕ್ಕದು ಕಾಣಿಸುತ್ತೆ ಅಂತ ಅನ್ನಿಸ್ತು ಇದು ಸೊ ಅದಕ್ಕೆ ಇದೇ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಕೈಗೆ ಹಾಕಿದ್ರೆ ಏನೋ ಒಂದಿದೆ ಅಂತಂದ್ರೂ ಗೊತ್ತಾಗುತ್ತೆ ಅಂತ ಹೇಳಿ ಇದನ್ನು ಫೈನಲಿ ತೊಗೊತಾ ಇದ್ದೀವಿ ತೊಗೊಂಡು ಹೊರಡ್ತಾ ಇದ್ದೀವಿ ಇಲ್ಲಿ ಜ್ಯುವೆಲ್ಸ್ ತೊಗೊಂಡು ನಾವು ಆಚೆ ಬಂದ್ವಿ ಈ ಅಂಕಲ್ ಆಂಟಿ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಐ ಕ್ಯಾನ್ ಸಿ ಮೈ ಸೆಲ್ಫ್ ಇನ್ ದಿ ಫ್ಯೂಚರ್ ಓವರ್ ದೇರ್ ಅಂಕಲ್ ಸ್ಯಾಮ್ ಆಂಟಿ ನಾನು ವೈಟ್ ಹೇರ್ ಕ್ಯೂಟ್ ನೋಡಿ ಗೈಸ್ ಇಲ್ಲಿ ಗೈಸ್ ನಾನು ನನ್ನ ಬೂಟ್ಸು ಕಾರಲ್ಲಿದೆ ನಾನು ಬೂಟ್ಸೇ ತಂದಿದ್ದೆ ಅದಕ್ಕೆ ಕರೆಕ್ಟ್ ಟೈಮ್ ನನ್ನ ಕಾರ್ ಬಂತು ನಾನು ತುಂಬ ಡಿಸೈನ್ ಮಾಡ್ಸೋನು ಈ ಬಟ್ಟೆನ ಎಲ್ಲೆಲ್ಲಿ ಎಷ್ಟು ನೀರು ಕಿತ್ಕೋತೈತೆ ನನಗೆ ಗೊತ್ತು ಬೇರೆ ಆಪ್ಷನ್ ಇಲ್ಲದೆ ಹಾಕ್ಕೊಂಡಿದ್ದೀನಿ ಗೈಸ್ ಮೈಯೆಲ್ಲ ಚುರು ಅಂತಿದೆ ಬಿಸಿಲಿಗೆ ಗೈಸ್ ಶೂಟ್ ಇದೆ ಅಂತೆ ಬನ್ನಿ ಹೋಗೋಣ ಗೈಸು ನನ್ನ ಬರ್ಡೇಗೆ ಇವಾಗ ಎಷ್ಟೊಂದು ಜನ ಬಂದಿದ್ದಾರೆ
ಏನೇನೋ ಪ್ರಿಪ್ರೇಷನ್ ನಡೀತಾ ಇದೆ ನನ್ನ ಮುಂದೆನೇ. ಎಲ್ಲ ತೋರಿಸ್ಬೋದಾ ಹಿಂಗೆ? ತೋರಿಸ್ಬೋದಂತೆ. ಅದಕ್ಕೆ ಮುಂಚೆ ನಮ್ಮದು ನೇಹಾ ಅವ್ರದ್ದು ಇಲ್ಲಿ ಏನೋ ಶೂಟ್ ಇದೆ ಅಂತೆ, ಏನು ಅಂತ ನೋಡೋಣ ಬನ್ನಿ. ಫೀಲ್ಸ್ ನೈಸ್ ಆ್ಯಂಡ್ ಗ್ರೇಟ್ ಆ್ಯಂಡ್ ಸೀಯಿಂಗ್ ನೇಹಾಸ್ ಎಫರ್ಟ್ಸ್ ದಟ್ ಶಿ ಹ್ಯಾಸ್ ಮೇಡ್ ಆಲ್ ಪೀಪಲ್ ಕಮ್ ಹಿಯರ್ ಆ್ಯಂಡ್ ವಾಟ್ ಎವರ್ ಶಿ ಇಸ್ ಡೂಯಿಂಗ್ ದಿಸ್ ಇಸ್ ರಿಯಲಿ ಸರ್ಪ್ರೈಸಿಂಗ್. ಗೈಸ್, ನೆನ್ನೆ ವ್ಲಾಗಲ್ಲಿ ನಮ್ಮ ಬರೀ ಫ್ರೆಂಡ್ಸ್ ಮಾತ್ರ ಇತ್ತು, ಅಣ್ಣ ಫ್ರೆಂಡ್ಸ್, ಫ್ಯಾಮಿಲಿ ಯಾರೂ ಇರಲಿಲ್ಲ. ಸೊ ಇವಾಗ ಫ್ಯಾಮಿಲಿಗಳಿಗೆ ನಮ್ಮ ಅಣ್ಣ ಬಗ್ಗೆ ಕೇಳೋಣ ಬನ್ನಿ. ಫಸ್ಟ್ ನೀವು ಅಮ್ಮ, ತಾಯಿ, ನಮಸ್ಕಾರ. ಇವರೇ ಪ್ರೊಡಕ್ಷನ್ ಟೀಮು ನಮ್ಮ ಅಣ್ಣಗೆ. ಹೇಳಿ ನಿಮ್ಮ ಮಗ ಬಗ್ಗೆ ಯಾರು ಹೇಳಿ, ನಾವು ಇಟ್ಕೊಂತೀವಿ. ನನ್ನ ಮಗನ ಬಗ್ಗೆ ಹೇಳ್ಬೇಕಾ ಸ್ಯಾಮ್ ಸಮೀರ್ ಬಗ್ಗೆ ಹೇಳ್ಬೇಕಾ? ಚೇಂಜ್. ನಿಮ್ಮ ಮಗ ನನ್ನ ಮಗ ಇಸ್ ಆಲ್ವೇಸ್ ಗ್ರೇಟ್. ಈ ರಾಜ್ಕುಮಾರ್ ಡೌ ಅಲ್ಲ, ಹೀರೋ, ಅಣ್ಣ ಬಗ್ಗೆ ಹೀರೋ ನಂಬರ್ 1. ಓಕೆ, ನೆಕ್ಸ್ಟ್ ಇನ್ನೇನು ಹೇಳ್ಬೇಕು? ನಿಮ್ಮ ಮಗ ಬಗ್ಗೆ ಹೇಳಿ. ನಿಮ್ಮ ಮಗ ಮೈ ಹಾರ್ಟ್, ಈಸ್ ಮೈ ದಿಲ್. ಇನ್ನೇನು ಹೇಳ್ಬೇಕು? ನೀವು ಇರಲಿಲ್ಲ ಅಲ್ಲ ನೆನ್ನೆ ಎಲ್ಲಿ? ನೆನ್ನೆ ಹೇಳಿಲ್ಲಲ್ಲ ನೀವು, ಅಲ್ಲಿ ಮಾತಾಡಿಲ್ಲಲ್ಲ. ಸೊ ಓಕೆ, ಹೇಳಿ ನಿಮಗೆ ನಿಮ್ಮ ಓನರ್ ಸ್ಯಾಮ್ ಟೀಮ್ ಬಗ್ಗೆ, ಸ್ಯಾಮ್ ಬಗ್ಗೆ ಏನು ಅನ್ಸುತ್ತೆ? ಸ್ಯಾಮ್ ಬ್ರೋ ಬಗ್ಗೆ ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಆಲ್ಮೋಸ್ಟ್ ಒಂದು 8 ವರ್ಷ ಆಯಿತಾ 9 ವರ್ಷದಿಂದ ನನ್ನ ಜೊತೆಗೆ ಇದ್ದೀನಿ. ಆವಾಗ ನಾನು ಬಂದಾಗ ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಆಗಿರಲಿಲ್ಲ ಅವ್ರದ್ದು. ಬಟ್ ಇವಾಗ ಇನ್ನೊಂದು 922K ಫಾಲೋವರ್ಸ್ ಇದ್ದಾರೆ. ಬೇಗ 1 ಮಿಲಿಯನ್ ಕೂಡ ಆಗುತ್ತೆ. ನೆಕ್ಸ್ಟ್ ಸೆಲೆಬ್ರೇಷನ್ ಅದಕ್ಕೆ ಕಾಯ್ತಾ ಇದ್ದೀವಿ. ಆ್ಯಂಡ್ ತುಂಬ ಇವೆಂಟ್ಸ್ ಬರೋದಿದೆ. ಆ್ಯಂಡ್ ಸಚ್ಚೆ ಇನ್ಸ್ಪಿರೇಷನ್ ಅವ್ರ ಗ್ರೋತ್ ನೋಡಿದ್ರೆ ನನಗೆ ಈಗಲೂ ಗೂಸ್ ಬಂಪ್ಸ್ ಬರುತ್ತೆ. ತುಂಬ ಖುಷಿ ಆಗುತ್ತೆ ಅವ್ರ ಟೀಮಲ್ಲಿ ನಾನು ವರ್ಕ್ ಮಾಡೋಕ್ಕೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸ್ಯಾಮ್ ಜೊತೆ ಆರಾಮಾಗಿರಿ, ಚೆನ್ನಾಗಿರಿ. ಓಕೆ ಐಶೋ, ಏನು ಅನ್ಸತ್ತೆ? ನಿಮ್ಗೇನಾಗಬೇಕು ಅವರು? ಏನೋ ಕೇಳ್ಬಿಟ್ಟ ಇದ್ದೀರಾ ವಿಚಿತ್ರ. ಮತ್ತೆ ಮತ್ತೆ ಮ್ಯಾಮ್ ಹೇಳಿ ಸ್ಯಾಮ್ ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವ್ರ ಬಗ್ಗೆ 2 ಮಾತು. ಫಸ್ಟು ಅಣ್ಣ ಅಂತ ಮೀಟ್ ಆಗಿದ್ದು. ಓಕೆ, ಅಯ್ಯೋ ಯಾಕೆ ಬೈ ಹೇಳಿ. ಹಾ, ತುಂಬಾ ಅವ್ರು ಶೇಕ್ ಹ್ಯಾಂಡ್ ಕೊಟ್ಟಾಗೆ ಐ ವಾಸ್ ಲೈಕ್ ವಾವ್, ಎಷ್ಟು ಚೆನ್ನಾಗಿದ್ದಾರೆ ಇವರು ಅಂತ ಅನ್ಕೊಂಡೆ. ಹಂಗಲ್ಲ, ಆತಲ್ಲ ಐಶೋ. ತುಂಬಾ ಖುಷಿ ಆಯ್ತು ಅವ್ರು ನೋಡಿದಾಗ. ಆವತ್ತು ಸೇಮ್ ಡೇನೆ ನಮ್ಮ ಅಕ್ಕಗೆ ಹೇಳಿದ್ದೆ, ಇವ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದೆ. ಹೌದಾ, ಓಕೆ ಚೆನ್ನಾಗಿದ್ದಾರೆ. ನಾನೇನೋ ಚಿಕ್ಕ ಏಜು, ನೀವು ಪಡಾಯಿಸ್ಕೊಬೋದು ನೋಡಿ. ಅದೇನೋ ಸ್ವಲ್ಪ ಪ್ರೈವೇಟ್ ಕನ್ವರ್ಸೇಷನ್ ಆಯ್ತು. ಆಗಿದೆ. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಎಷ್ಟು ಗ್ರೋ ಆಗಿದ್ದಾರೆ. ಒಂದು ಸ್ವಲ್ಪ ಲೈಕ್ 1 year old ವಿಡಿಯೋ ನೋಡಿದ್ರೇನು ಎಷ್ಟು ಇಂಪ್ರೂವ್ ಆಗಿದ್ದಾರೆ ಕಾಣಿಸುತ್ತೆ ಅದರಲ್ಲಿ. ಥ್ಯಾಂಕ್ ಯು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬಾವ. ನೈಸ್. ಆಂಟಿ, ನೀವೊಂದೆರಡು ಚಿಕ್ಕ ಮಾತು ಅಣ್ಣ ಬಗ್ಗೆ. ಹಾಯ್, ನಮ್ಮ ಅಳಿಯಂದ್ರು ಎಷ್ಟು ವೆಯ್ಟ್ ಇದ್ದಾರೆ? ವೇಟಾ ಒಂದು 60-62 ಇದ್ದಾರೆ. ಅಷ್ಟೇನಾ? ಇಲ್ಲ 70 ಇರ್ತಾರೆ. ಇಲ್ಲ 75 ಈಸಿಗೆ ಇರ್ತಾರೆ. 75 ನಾನಿದ್ದೀನಿ ಆಂಟಿ. 75 100% ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್. ಹುಷಾರು, ಕಾಕೊಂಡು ಮುಚ್ಬಿಡ್ತಾರೆ. ಬೇಡ, ತುಂಬ ಒಳ್ಳೆಯವರು. ಫಸ್ಟ್ ಆಸ್ ಅ ಫ್ರೆಂಡಾಗಿ ಇಂಟ್ರಡ್ಯೂಸ್ ಆಗಿ ಅಳಿಯಂದರು. ಅದಕ್ಕೆ ಮುಂಚೆ ಫಸ್ಟು ವ್ಲಾಗಲ್ಲಿ ನೋಡ್ತಾ ಇದ್ದಿದ್ದು. ಇವಾಗ ನಮಗೆ ತುಂಬ ಕ್ಲೋಸ್ ಫ್ಯಾಮಿಲಿ ಮೆಂಬರ್ ಅಂದರೆ ನನಗೂ ಗೂಸ್ ಬಂಪ್ಸ್ ಬರ್ತಾ ಇದೆ. ಹ್ಯಾಪಿ ಮೂಮೆಂಟ್. ಏನು ಅಂದರೆ ನಮ್ಮ ಯಜಮಾನ್ರದ್ದು ನಮ್ಮ ಅಳಿಯಂದ್ರದ್ದು ಒಂದೇ ದಿನ ಬರ್ಡೇ ಅಂತ ಇನ್ನೂ ಒಂದು ಸ್ಪೆಷಲ್. ನಾನು ನೇಹನ್ಗೆ ಹೇಳ್ತಾ ಇದ್ದೆ, ನಿಮ್ಮಪ್ಪಗೆ ಪೇಷನ್ಸ್ ಜಾಸ್ತಿ, ಆ ಥರನೇ ಗಂಡ ಬರಬೇಕು ಅಂತ ಬೇಡ್ಕೊ ಅಂತ. ನೋಡಿದ್ರೆ ಅದೇ ಡೇಟಲ್ಲಿ ಹುಟ್ಟಿರೋ ಹುಡುಗನೇ ಸಿಗ್ಬಿಟ್ಟಿದ್ದಾರೆ. ಸೇಮ್ ಪೇಷನ್ಸು, ಇಬ್ಬರಿಗೂ ಪೇಷನ್ಸ್ ಜಾಸ್ತಿ. ಸೊ ಫೀಲಿಂಗ್ ಹ್ಯಾಪಿ ಫ್ರಮ್ ಹಾರ್ಟ್. ಥ್ಯಾಂಕ್ ಯು. ಸ್ಯಾಮ್ ಸಮೀರ್ ಬ್ರೋ ಬಗ್ಗೆ ಹೇಳ್ಬೇಕಂದ್ರೆ ನಿಜ ದೇರ್ ಇಸ್ ನೋ ವರ್ಡ್ಸ್, ಬಿಕಾಸ್ ಎಲ್ಲರಿಗೂ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. ಆ್ಯಂಡ್ ನನ್ನ ಲೈಫಲ್ಲಿ ಹೀ ಈಸ್ ಲೈಕ್ ಬಿಗ್ ಬ್ರದರ್ ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಪರ್ಸನ್. ಇಲ್ಲಿವರೆಗೂ ನೋಡಿದಾಗಿಂದ ಫಸ್ಟ್ ಮುಂಚೆಯಿಂದನೂ ಹ್ಯಾವ್ ಸೀನ್ ಹಿಸ್ ವ್ಲಾಗ್ಸ್ ಆ್ಯಂಡ್ ಎದುರುಗಡೆ ನೋಡಿದಾಗ ವ್ಲಾಗ್ಸಲ್ಲಿ ಹೆಂಗಿರ್ತಾರೋ ಇನ್ ಪರ್ಸನ್ ಹೀ ಈಸ್ ಈವನ್ ಮೋರ್ ಗುಡ್ ಹಾರ್ಟೆಡ್. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಆ್ಯಂಡ್ ವಿಶಿಂಗ್ ಯು ಮೆನಿ ಮೋರ್ ಗುಡ್ ಹ್ಯಾಪಿ ಬರ್ಡೇ ಆ್ಯಂಡ್ ಇದೇ ಥರ ನಿಮ್ಮ ಲೈಫ್ ಯಾವಾಗಲೂ ಖುಷಿಯಾಗಿರಲಿ. ಸೊ ನಾನು ಸಮೀರು ಸುಮಾರು ವರ್ಷದಿಂದ ಪರಿಚಯ, ಬಟ್ ಐ ಹ್ಯಾವ್ ಸೀನ್ ಹಿಮ್ ಗ್ರೋ. ಲೈಕ್ ಏನೂ ಇಲ್ಲದೆ ಇರ್ಬೇಕಾದ್ರೆ ಇವಾಗಿರೋ ಪರ್ಸನ್ ಈಸ್ ಚೇಂಜ್ಡ್ ಅ ಲಾಟ್. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್.
ಅಂದರೆ ಹಿಸ್ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ದ ವೇ ಹಿ ಸ್ಪೀಕ್ಸ್ ಟು ಪೀಪಲ್ ಆಗಿರ್ಬೋದು, ಎಷ್ಟು ಚೇಂಜ್ ಆಗಿದೆ ಅಂದರೆ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಇವತ್ತು 27 years ಅಲ್ಲಿ ಇಸ್ ಡನ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಹಿಮ್. ನೋಡಿ ಹೆಂಗೆ ಇಳಿಸ್ತಾರಲ್ಲಿ. ಅವನ ಬಗ್ಗೆ ಹೇಳ್ಬೇಕಂದ್ರೆ ನಾನು ನೋಡಿರೋ ಪ್ರಕಾರ ತುಂಬ ಚಿಕ್ಕ ವಯಸ್ಸಿಂದನೂ ಜವಾಬ್ದಾರಿ ತೊಗೊಂಬಿಟ್ಟ. ಹೆಂಗೆ ನಾನು ತೊಗೊಂಡು ನನಗಿಂತ ಜಾಸ್ತಿ ಅವ್ನು ತೊಗೊಂಬಿಟ್ಟ ರೆಸ್ಪಾನ್ಸಿಬಿಲಿಟೀಸು. ಆ ರೆಸ್ಪಾನ್ಸಿಬಿಲಿಟೀಸಿಂದ ಅವ್ನು ಎಷ್ಟೊಂದು ಅವನ ಓನ್ ಡ್ರೀಮ್ಸ್ ಎಲ್ಲ ತುಂಬ ಕಟ್ ಡೌನ್ ಮಾಡಿಬಿಟ್ಟಿದ್ದಾನೆ. ಸೊ ಐ ವಿಶ್ ಈ ಸತಿ ಆದರೂ ಇವಾಗಿಂದ ಅಟ್ಲೀಸ್ಟ್ ಈ ವರ್ಷ ಇವಾಗೆಲ್ಲ ಒಂಚೂರು ಏನೇನು ಬೇಕೆಲ್ಲ ಮಾಡ್ತಿದ್ದಾನೆ. ಅಟ್ಲೀಸ್ಟ್ ಅವ್ನ ಹ್ಯಾಪಿನೆಸ್ ಆದರೂ ಅವನು ಫುಲ್ಫಿಲ್ ಮಾಡ್ಕೊಳ್ಳಿ. ಇವಾಗ ರೆಸ್ಪಾನ್ಸಿಬಿಲಿಟೀಸ್ ಹ್ಯಾಪಿನೆಸ್ ಅಂತ ಬಂದಾಗ ಹಿ ಚೂಸ್ ಆಲ್ವೇಸ್ ರೆಸ್ಪಾನ್ಸಿಬಿಲಿಟಿ. ಲೈಕ್ ಫ್ಯಾಮಿಲಿ ಇರಲಿ, ನೀವೇ ನೋಡಿರ್ತೀರ ಎಷ್ಟೊಂದು ಬ್ಲಾಗ್ಸಲ್ಲಿ ಫ್ಯಾಮಿಲಿ ಅಂತ. ಅವ್ನಿಗೆ ಅವ್ನು ಟೈಮ್ ಕೊಟ್ಕೊಳಕ್ಕಾಗ್ತಿಲ್ಲ. ಎಷ್ಟು ಸಕ್ಸಸ್ ಇದೆಯೋ ಈ ಪ್ರಪಂಚದಲ್ಲಿ, ಎಷ್ಟು ಹ್ಯಾಪಿನೆಸ್ ಇದೆಯೋ ಎಲ್ಲ ಅವ್ನಿಗೆ ಸಿಗಲಿ. ನನ್ನ ಹ್ಯಾಪಿನೆಸ್, ನನ್ನ ಇಡೀ ಫ್ಯಾಮಿಲಿ ಹ್ಯಾಪಿನೆಸ್ ಎಲ್ಲ ಅವ್ನಿಗೆ ಸಿಗಲಿ. ಯಾಕಂದರೆ ಅವ್ನು ತುಂಬ ನೋಡೋಕ್ಕೆ ಮಾತ್ರ ತುಂಬ ಖುಷಿಯಾಗಿರ್ತಾನೆ. ಐ ಫೀಲ್ ಲೈಕ್ ಲೋನ್ಲಿನೆಸ್ ಇದೆ ಅವನಿಗೆ. ಇವಾಗ ಮೇ ಬಿ ನೇಹಾ ಬಂದಮೇಲೆ ತುಂಬ ಚೇಂಜಸ್ ಆಗಿರ್ಬೋದು. ಸೊ ಹಿಲ್ ಬಿ ವೆರಿ ಹ್ಯಾಪಿ ಇನ್ ಫ್ಯೂಚರ್. ಆ್ಯಂಡ್ ಆಫ್ಟರ್ ಏನಾದರೂ ನೇಹಾ ಬಂದಮೇಲಂತೂ ಇನ್ನೂ ಖುಷಿಯಾಗಿರ್ತಾರೆ. ಅವರಿಬ್ಬರು ಚೆನ್ನಾಗಿರಬೇಕು, ಖುಷಿಯಾಗಿರಲಿ. ಆ್ಯಂಡ್ ಹ್ಯಾಪಿ ಬರ್ಡೇ ಸ್ಯಾಮ್, ಲವ್ ಯು ಸೋ ಮಚ್. ಅಷ್ಟೇ. ಏನು ಮೂವಿನ ಮಾಡ್ತಾಯಿದ್ದೀವಿ, ಎಷ್ಟು ಮೂವಿ ಹೇಳ್ದಂಗೆ ಸ್ಟಿಪ್ ಬರ್ಕೊಂಡು ನಾವೇ ಕೊಟ್ಟಂಗೆ ಆಗುತ್ತೆ. ಸಂಜಯಣ್ಣ ಅವನ ಬಗ್ಗೆ ಏನು ಮಾತಾಡೋದು ಬಿಡ್ರಿ. ನನಗೂ ಅದೇ ಅನ್ಸ್ತಾ ಇದೆ. ನಾವು ಬರೀ ಕೇಳ್ತೇ ಏನು ಮಾತಾಡ್ತಿಲ್ಲ. ಹೇಳು. ಏನಿಲ್ಲ ಬಿಡು ಬಗ್ಗೆ ಹೇಳಿ ಸಾಕಾಗಿದೆ. ಅ ಬ್ರದರ್ ಫ್ರಮ್ ಅನದರ್ ಮದರ್, ಐ ಲವ್ ಯು, ಮಿಸ್ ಯು ಇಲ್ಲ ಅವ್ನು ಇದಾರ ಕಳೇ ಮಿಸ್ ಯು. ಓಕೆ, ಅದಕ್ಕೆ ಬರ್ತಡೆ. ಅಣ್ಣ ಬಗ್ಗೆ ಎರಡು ಮಾತು. ಸ್ಯಾಮ್ ಸಮೀರ್ ಅಂದರೆ ಈಸ್ ಆಲ್ವೇಸ್ ಹಾರ್ಡ್ ವರ್ಕಿಂಗ್ ಅನ್ನೋದು ನನಗೆ ಗೊತ್ತಿದೆ. ಆಲ್ವೇಸ್ ಹೀ ಈಸ್ ಬ್ಯುಸಿ. ಆ್ಯಂಡ್ ಆಲ್ಸೋ ಏನು ಹೇಳಬೇಕು ಅಂದರೆ ಜಾಸ್ತಿ ಹೇಳೋಕ್ಕೇನೂ ಇಲ್ಲ. ಈಸ್ ಆಲ್ವೇಸ್ ಕೈಂಡ್, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹತ್ರದಿಂದ ನೋಡಿರೋದ್ರಿಂದ ನೋ ಅದರ್ ವರ್ಡ್ಸ್. ಹ್ಯಾಪಿ ಬರ್ಡೇ ಸ್ಯಾಮ್. ಆಂಟಿ ಬರ್ಡೇ ಅಂತ ಕಳ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ. ನಿಮ್ಗೇನು ಅನಿಸ್ತಿದೆ? ಪ್ರೀ ವೆಡ್ ಶೂಟ್ ಖರ್ಚು ಮಿಕ್ಕೋಯ್ತು. ಅಯ್ಯೋ ಎಂಥ ಪಾಸಿಟಿವ್. ಇವ್ರು ಕೇಳೋದ ಬೇಡ ಬಿಡಿ. ರೆಡಿ 3 2 1 ಗೋ ಗೈಸ್. ಓಕೆ ಮತ್ತೆ ಓಡಾಡಿ. ಅಲ್ಲ ನಿಜವಾಗ್ಲೂ ಆಯ್ತು ಮನೀಶ್, ನಿಜ ಆಯ್ತು ಮನೀಶ್. ಅಲ್ಲ ಇಂಟ್ರೋ ಏನ್ ಚಂದ್ರ, ಏನು ಇವತ್ತಿಂದ ನೋಡ್ತಾ ಇರೋದು ನಾವು. ವ್ಲಾಗ್ ಮಾಡಿ ಕಮ್ಮಿ ಇದೆ ವ್ಲಾಗ್. ಫೋಟೋಶೂಟು ಅದೆಲ್ಲ ಇತ್ತು. ಸೊ ನೇಹಾ ಅವರು ಏನೋ ಪ್ಲ್ಯಾನ್ ಮಾಡಿದ್ರು, ನನಗೂ ಅದು ಗೊತ್ತಿಲ್ಲ ಅದು ಔಟ್ಪುಟ್ ಹೆಂಗೆ ಬರುತ್ತೆ ನೋಡಬೇಕು. ಬಟ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಮಥಿಂಗ್ ಡಿಫ್ರೆಂಟ್. ಈಗ ಇದು ನಾನು ಸಡನ್ನಾಗಿ ಮಂಡಿ ಕಳಲ್ಲಿ ನಿಂತಿದ್ದೀರಾ ಅಂದ್ಕೊಂಡೆ. ಹಾಂ, ಹೀಲ್ಸ್ ಬಿಚ್ಚಿ. ಸೊ ನಾನು ನೇಹಾ ಇಲ್ಲಿ ಕೂತಿದ್ದೀವಿ ನೋಡಿ, ಯಾರೂ ಇಲ್ಲ. ನಾನು ಇವರಿಬ್ಬರೇ ಕೂತ್ಕೊಂಡು ನನ್ನ ವ್ಲಾಗ್ ಚೆಕ್ ಮಾಡ್ತಾಯಿದ್ವಿ. ಅವರೆಲ್ಲ ಅಲ್ಲಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಡೆಕೋರೇಷನ್ ಏನೋ ನಡೀತಾ ಇದೆ ಇನ್ನೂ. ಸೊ ಇಲ್ಲಿ ಕೂತ್ಕೊಂಡಿರಿ ಅಂತ ಹೇಳಿದ್ದಾರೆ ನೇಹಾ ಅವರು ಇಲ್ಲೇ ಕೂತಿದ್ದಾರೆ. ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಹೇಗಿರುತ್ತೆ ಏನು ಅನ್ನೋ ಎಕ್ಸೈಟ್ಮೆಂಟು. ಲೆಟ್ಸ್ ಸಿ ಯಾರ್ಯಾರು ಬರ್ತಾರೆ ಅನ್ನೋದು ನೋಡ್ಬಿಟ್ಟೆ. ಅದು ಬಿಟ್ಟರೆ ಏನು ನಡೀತಾ ಇದೆ ಅನ್ನೋದು ಎಕ್ಸಾಕ್ಟ್ ವಿಷಯ ನಿಮಗೆ ಯಾರ್ಯಾರು ಬರ್ತಾರೆ ಗೊತ್ತಿರುತ್ತೆ. ನಿಮಗೆ ಗೊತ್ತು ಆಲ್ರೆಡಿ. ಸೊ ಇದು ಇನ್ನೊಂದು ಸರ್ಪ್ರೈಸಾ, ನೋಡೋಣ ಏನಿರುತ್ತೆ ಅಂತ. ನೀವು ನೋಡಿ ಸರಿ ಅಂತ ಹೇಳಿದರೆ ಅದು ಏನು ಅಂತ ನೋಡ್ಬೇಕು ನಾನು. ಸಖತ್ತಾಗಿದೆ ಬ್ಯಾಕ್ಗ್ರೌಂಡ್ ಗುಪ್ತಾ, ಹಿಂದೆ 3 ತೆಂಗಿನ ಮರ ಎಲ್ಲ ಸಖತ್ತಾಗಿದೆ. ನೀವರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ಜೋಕ್ ಮಾಡಿದೆ ಈಗ ಜೋಕ್ ಮಾಡಿದೆ ಗುಪ್ತಾ ಅಂತ ಅನ್ಕೊಂಡ್ರಾ? ಜೋಕ್ ಮಾಡಿದೆ. ಯಾವ್ದು ಹೇಳಿ ನೀವ್ ಹೇಳಿ, ಯಾವ್ದಿರ್ಬೋದು? ಅದೇ ಬ್ಯೂಟಿಫುಲ್ ಆಗಿದ್ದೀರಾ ಅನ್ನೋದೇ ಜೋಕ್. ಇಲ್ಲ ಯಾಕೆ ನೀವು ಬ್ಯೂಟಿಫುಲ್ ಆಗಿಲ್ವಾ? ಬ್ಯೂಟಿಫುಲ್ ಆಗಿದ್ದೀರಾ ರೀ. ನಮ್ಗೇನು ಗೊತ್ತು, ಹೇಳಿದ್ರೆ ಗೊತ್ತಾಗುತ್ತೆ. ಓಕೆ, ಲೆಟ್ಸ್ ವೆಯ್ಟ್ ಗೈಸ್, ಲೆಟ್ಸ್ ವೆಯ್ಟ್. ಅಲ್ಲಿ ನೋಡಿ ಗೈಸ್, ಮೂನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಮೂನ್ಗಿಂತ ಬ್ಯೂಟಿಫುಲ್ ಆಗಿದೆ ನಮ್ಮ ಹುಡುಗಿ ಅಂತ. ಬ್ಯೂಟಿಫುಲ್ ಗೈಸ್ ನಮ್ಮ ಹುಡುಗಿ. ಅಯ್ಯ ಇಲ್ಲ ಅಂತಾನೆ ಹೇಳ್ಬಿಡಿ ಒಂದೇ ಸರಿ. ಯಾಕೆ ಹೋನಾ ಇರಿ ಗೈಸ್, ಇಲ್ಲೇ ವಾಕ್ ಮಾಡ್ತಾ ಇರ್ತೀವಿ, ನೋಡೋಣ ಏನಾಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ.
ಟಯರ್ಡ್ ಆಗ್ಬಿಡ್ತೀವಿ ಗೈಸ್, ಇಬ್ರು ಟಯರ್ಡ್ ಆಗ್ಬಿಡ್ತೀವಿ. ಬಂದಿಲ್ಲಿ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ರೆಸ್ಟ್ ಮಾಡೋಣ ಅಂತ ಹೋದ್ರೆ ಕರೆಂಟ್ ಹೋಯ್ತು ನಂದು. ಆಮೇಲೆ ಟೈಮೇ ಆಗಿಲ್ವಲ್ಲ, ಫಸ್ಟ್ ಆ ಫೋಟೋ ಶೂಟ್ ಮಾಡಿದ್ವಿ, ಅದಾದ್ಮೇಲೆ ಎಲ್ಲರೂ ಬಂದ್ಬಿಟ್ರು. ಈಗ ಇನ್ನೊಂದು ಫೋಟೋ ಶೂಟ್ ನಡೀತಾ ಇದೆ. ಫೋಟೋ ಶೂಟು ಎನಿವೇಸ್ ನೋಡೋಣ ಹೇಗಿರುತ್ತೆ ಅಂತ, ಬನ್ನಿ. ಐ ಆಮ್ ಎಕ್ಸೈಟೆಡ್. ನೀನಿಲ್ಲದೆ ಬೇರೆ ಗಮನಾನೇ ಇಲ್ಲ, ಒಲವಾಗಿದೆ ಬೇರೆ ಸಂದೇಹವಿಲ್ಲ. ಆಸೆಗೆ ಹುರುಪು ಈಗ ಬಂದಂತಿದೆ, ಕನಸಿನ ಆಕಾಶಕ್ಕೆ ಹೊಳಪು ನೀನೆ ತಂದಂತಿದೆ. ಮಾತಾಡ್ತವ್ರೆ. ನಾವು ಕಾರಲ್ಲಿ ಬಂದು ಕೂತ್ಕೊಂಡ್ವಿ, ಸೊಳ್ಳೆ ಇದೆ ಅಂತ ಅಲ್ಲಿ. ಸೊ ಅದೇ ಕರೆಂಟ್ ಬಂದಮೇಲೆ ಸ್ಟಾರ್ಟ್ ಆಗೋದು ಇವೆಂಟ್. ಇಷ್ಟೊತ್ತು ಮುಗ್ದೋಗ್ಬೇಕಿತ್ತಲ್ಲ, ಡಿನ್ನರ್ ಆಗಬೇಕಿತ್ತು ಇಷ್ಟೊತ್ತಿಗೆ, ನಮ್ಮದು ಸ್ಟಾರ್ಟ್ ಆಗಬೇಕಿತ್ತು. ಬಟ್ ಜಾಗದಲ್ಲೇ ಕರೆಂಟ್ ಇಲ್ಲ. ಸೊ ಇಲ್ಲಿ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ರೀಸನ್ ಅಂತ ನಾನೇ ಕಾಮಾಗಿದ್ದೀನಿ. ಕೋಪ ಬರ್ತಿದೆ, ಬಟ್ ಕೋಪ ತೋರಿಸ್ಕೊಳ್ಳೋಕೆ ಹೋಗ್ತಲ್ಲ. ಕೋಪ ಬರ್ತಿದೆ, ತುಂಬ ಕೋಪ ಬರ್ತಿದೆ. ಅಯ್ಯೋ ಕೋಪ ಬರ್ತಿದೆ, ಬಟ್ ಕಾಮಾಗಿದ್ದೀನಿ ಗೈಸ್. ಇಲ್ಲಿ ನೋಡಿ ಇವ್ರು ಬಂದು ಡಿಸ್ಕಸ್ ಮಾಡ್ತವ್ರು ಇವಾಗ ಏನು ಅಂತ ಗೊತ್ತಿಲ್ಲ. ನಾನು ಕಾಯ್ತಾ ಇದ್ದೀನಿ ಆಲ್ಮೋಸ್ಟ್ 1.5 hour ಆಯಿತು. ಏನೋ ಪ್ರಾಬ್ಲಮ್ ಆಗಿಬಿಟ್ಟಿಲ್ಲ, ಅಂದರೆ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತಿತ್ತು. ಬಟ್ ನಾನು ಚಿಲ್ ಮಾಡ್ತಾ ಇದ್ದೀನಿ ಇಲ್ಲೇ ವಾಕ್ ಮಾಡ್ಕೊಂಡು. ಫೈನಲಿ ರೆಡಿ ಆಗಿದೆ. ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಇವರಿಗೆ, ಸಾರಿ. ಹೋಗೋಣ, ಬನ್ನಿ ಹೋಗೋಣ. ಲೆಟ್ಸ್ ಗೋ ಗೈಸ್. ಏನು ಸರ್ಪ್ರೈಸು ಅಂತ ನೋಡೋಣ ಬನ್ನಿ. ಎಕ್ಸೈಟೆಡ್. ಓಕೆ, ಇದು ಹತ್ಬಿಡಿ ಮೆತ್ತಗೆ. ನೆನಪಿದೆ ಮೊದಲ ನೋಟ. ಓಕೆ, 50 ಜನ ಬಂದಿದ್ದಾರೆ, ನಾವು ಹೇಳೋದಿದೆಯಾ? ನೆನಪಿದೆ ಮೊದಲ ಸ್ಪರ್ಶ. ನಾನೇ ಕಣ್ಮುಚ್ಚಿದ್ದೀನಿ. ಕಾಣಿಸಿದ್ರೆ ದಯವಿಟ್ಟು ನಿಜ ಹೇಳಿ, ಸುಳ್ಳು ಹೇಳ್ಬೇಡಿ. ತುಂಬ ಎಫರ್ಟ್ಸ್ ಹಾಕಿದ್ದೀವಿ. ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ. ಓಕೆ, 3, 2, 1 ಗೋ. ಥ್ಯಾಂಕ್ ಯು. ಈ ಕಡೆ ಹಿಂಗ್ ನೋಡಿ, ಇದು ಸರ್ಪ್ರೈಸ್. ಆ ಕಡೆ ಇರೋದೆಲ್ಲ. ವಾವ್, ಏನ್ರಿ ಕ್ಲೌಡ್ ಸ್ಕಿಟ್ಸ್ ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ? ಸಖತ್ತಾಗಿದೆ, ನೈಸ್, ಸೂಪರ್, ಥ್ಯಾಂಕ್ ಯು. ನೆನಪಿದೆ ಮೊದಲ ಕನಸು. ಥ್ಯಾಂಕ್ ಯು, ಥ್ಯಾಂಕ್ ಯು. ವೆಲ್ಕಮ್. ಐಶು ಕ್ಲಿಕ್. ಇಷ್ಟ ಆಯ್ತಾ? ಓ, ಸಖತ್ತಾಗಿದೆ. ಇಲ್ಲೇ ಕಟ್ ಮಾಡೋದಾ? ಇನ್ಸ್ಟಾ ಯು ಮ್ಯಾರಿ ಮೀ. ಇಷ್ಟು ದಿನ ನನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದ ನಿನ್ನ ಹೃದಯದಲ್ಲಿ ನಾನು ಶಾಶ್ವತವಾಗಿ ಉಳ್ಕೊಳ್ಳೋ ಅಂಥ ದಿನ ಅದು. ನಾವು ಸೇರ್ತಾ ಇದ್ದೀವಿ ಅನ್ನೋ ಖುಷಿಗೆ ನನ್ನ ಹೃದಯ ಜೋರಾಗಿ ಬಡ್ಕೊಳ್ಳುತ್ತೆ. ಈಗ ಎಷ್ಟೊಂದು ನಾನು ಹಿಂಗೆ ಎಂಗೇಜ್ಮೆಂಟಾ? ಥ್ಯಾಂಕ್ ಯು. ಐ ಆಮ್ ಶಿವರಿಂಗ್. ಅಯ್ಯೋ, ನಂದೊಂದು ಪ್ಲಾನ್ ಇತ್ತಪ್ಪ, ಫಸ್ಟ್ ಮಾಡಿಬಿಟ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಸ್.
ಆಯ್ತು ನೀರು ಬೇಕಾ ಏನೋ ಹ್ಯಾಂಡ್ಸಮ್ ಹುಡುಗ ಮುಂದೆ ನಿಂತ್ಕೊಂಡ್ರೆ ಹಂಗಾಗುತ್ತೆ. ಓಕೆ, ದಿಸ್ ಇಸ್ ನೈಸ್, ದಿಸ್ ಇಸ್ ವೆರಿ ನೈಸ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಸ್ಯಾಮ್ ಸಮೀರ್, ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು ಡಿಯರ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಅದು ಇನ್ನೊಂದು ಎಲ್ಲರೂ ಆಮೇಲೆ ಕೊಡೋದಾ? ಆಮೇಲೆ ಸರ್ವ್ ಮಾಡೋಣ. ಇಷ್ಟ ಆಯ್ತಾ ರಿಂಗು? ಎಸ್, ಥ್ಯಾಂಕ್ ಯು. ಡಿಸೈನ್ ಇಷ್ಟ ಆಯ್ತಾ? ನೀನೇ ಇಷ್ಟ ಆಗಿದೆ ಅಂದ್ಮೇಲೆ ಎಲ್ಲ ಇಷ್ಟ ಆಗುತ್ತೆ ಬಿಡು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಗರ್ಲ್ ಫ್ರೆಂಡ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅತ್ತೆಗಾರು, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಇನ್ನ ಕೇಳಿ ನಿಮ್ಮ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಹ್ಯಾಪಿ ಬರ್ಡೇ ಅಲ್ಲಿಗೆ. ಥ್ಯಾಂಕ್ ಯು ಅತ್ತೆಗಾರು. ನಿಮ್ಮ ಕಿವಿಗೆ ಓಲೆ. ಓ ಥ್ಯಾಂಕ್ ಯು. ಮೊಬೈಲ್ ನೋಡಿದೀನಿ ವಾಲಿನ ಅದು ದೊಡ್ಡದಪ್ಪ, ದೊಡ್ಡದು. ಆಗುತ್ತೋ ಫಿಟ್ ಆಗುತ್ತೋ ಅಲ್ವಾ? ಥ್ಯಾಂಕ್ ಯು, ದಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಐಶು, ನೆಕ್ಲೆಸ್ ಇದು ಅದು ಓಪನ್ ಮಾಡಿ. ಓ ಡಿಸೈನ್ಡ್ ಡಯಂಟ್ ಕೋಕ್, ನಾರ್ಮಲ್ ಅಲ್ಲ, ಫುಲ್ಲು ಟೈಮ್ ಇನ್ವೆಸ್ಟ್ ಮಾಡಿ ಗ್ರೇಟ್ ಐಶು, ಗ್ರೇಟ್ ಮಾ, ಆರ್ಟ್ ವರ್ಕ್ ಎಲ್ಲ ಮಾಡಿ ಐಶು. ವೆರಿ ನೈಸ್. ಓ ನೈಸ್. You have become the second most important man in my life and that's something really special to me. Thank you. So that's really sweet of you. ಈಗ ಕಾಮೆಂಟ್ ಬರುತ್ತೆ, ನೇಹಾ ಮಾಮ್ ಸೂಪರ್, ನೇಹಾ ಮಾಮ್ ಸೂಪರ್. ಹುಡುಗಿಗಿಂತ ಹುಡುಗಿ ಅಮ್ಮ ಸೂಪರ್. ಇದೆಲ್ಲ ಬರುತ್ತೆ ಕಾಮೆಂಟ್. ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ಆ ಥರ ಕಾಮೆಂಟ್ ಬಂದಾಗ? ಮಾವನವರು ಬೈತಾರ? ಮತ್ತೆ ಅಲ್ಲ, ನೋಡೋರೆಲ್ಲ ಯಾಕೆ ನಮ್ಮನ್ನ ನೋಡ್ತಾ ಇದಾರೆ, ಅವ್ರನ್ನ ನೋಡೋದ್ ಬಿಟ್ಟು ಅಂತ. ನನ್ ಬ್ಯಾಗ್ ನ ನನಗೆ ತಂದು ಗಿಫ್ಟ್ ಕೊಡ್ತಿರೋದು ನೋಡಿ. ಲೇ ಶಶಾಂಕ, ನೀನ್ ಇದ್ರಲ್ಲಿ ಇದೆಯಾ ಅನ್ಕೊಂಡಿರ್ಲ ಕಣ. ನಾನು ಈ ಬ್ಯಾಗ್ ನ ಇವ್ರ ಕಾರಲ್ಲಿ ಮರ್ತೋಗಿದ್ದೆ, ವಯನಾಡ್ಗೆ ಎತ್ಕೊಂಡು ಹೋಗ್ಬಿಟ್ಟು ಇದು ವಯನಾಡ್ಗೆ ಹೋಗಿ ವಾಪಸ್ ಬಂದಿಲ್ಲ ಬ್ಯಾಗ್. ಇಲ್ಲ ಒಳಗಡೆ ಕ್ಯಾಶ್ ಇದೆ. ಶಶಾಂಕ, ಕ್ಯಾಶ್ ಇದೆ ಒಳಗಡೆ. ನೀವಿಬ್ರು ಮನೆಗೂ ಐಟಿ ಬರ್ಬೇಕಿರೋ ಒಂದ್ ನಿಮಿಷ. ಅಲ್ಲಲ್ಲ, ನಿಮ್ ಗಿಫ್ಟ್ ಜನರ ತೋರ್ಸೋಣ. ಇಲ್ಲಲ್ಲ, ನೋಡಿ ಗೈಸ್, ನೋಡಿ ತೋರ್ಸಪ್ಪ, ಏನ್ ತೋರಿಸ್ತೀಯ? ಒಂದು ವಾಚ್, ಒಂದು ಫೇಸ್ ವಾಶ್, ಎತ್ತರ ಏನೇನ್ ಎತ್ತುತ್ತೀರಾ? ಚಾರ್ಜರ್, ಐಸ್ ಕ್ರೀಮ್ ಸ್ಪೂನ್. ಇಲ್ಲ ಥ್ಯಾಂಕ್ ಯು ಅತ್ತೆಗಾರು. ನನ್ನ ಬರ್ಡೇಗೆ ಆದ್ಯ ಕ್ರಿಯೇಟರ್ಸ್ ಕಡೆಯಿಂದ ಎಲ್ಲ ಡಿಲಿಷಿಯಸ್ ಫುಡ್ ರೆಡಿ ಆಗಿದೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ರೀಚ್ ಔಟ್ ಮಾಡಿ ನಿಮ್ಮ ಮನೆ ಯಾವುದೇ ಇವೆಂಟ್ಸ್ ಇದ್ರು. ಬಟ್ ಈಗ ಫಸ್ಟ್ ನಾವು ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ. ಲೆಟ್ಸ್ ಗೋ. ವೆಜ್ಜು ಎಲ್ಲ ವೆರೈಟಿ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಹೊಟ್ಟೆ ತುಂಬ ಹಶ್ವಾಗ್ತಾ ಇತ್ತು, ಅದಕ್ಕೆ ತಕ್ಕಾಗ ತುಂಬ ಯಮ್ಮಿ ಫುಡ್. ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ವೆಜ್ಜಲ್ಲಿ ಈ ಥರ ಎಲ್ಲ ಇಷ್ಟು ಟೇಸ್ಟಿ ಇರ್ತದೆ ಇವತ್ತೇ ಗೊತ್ತಾಗಿದ್ದು. ನಮಗೆ ಸೂಪ್ ಇಷ್ಟ ಆಯಿತು. ಸೂಪ್ ತುಂಬ ಥ್ರೋಟ್ ಪೇಯ್ನಿಗೆ ಚೆನ್ನಾಗಿತ್ತು. ಆ್ಯಂಡ್ ಟೇಸ್ಟಿ, ಎವ್ರಿಥಿಂಗ್ ಇಸ್ ಟೇಸ್ಟಿ. ತುಂಬ ಚೆನ್ನಾಗಿದೆ. ಫುಡ್ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿದೆ. ಫುಡ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಫುಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಪ್ಲೇಸ್ ತುಂಬ ಚೆನ್ನಾಗಿದೆ ಬಿಕಾಸ್ ಫುಲ್ ಗಿಡಗಳು, ಗ್ರೀನರಿ, ಇಟ್ಸ್ ವೆರಿ ನೈಸ್. ಆ್ಯಕ್ಚುಲಿ ಚೆನ್ನಾಗಿದೆ, ಕೂಲ್ ಆಗಿದೆ.
ವಂಡರ್ಫುಲ್, ತುಂಬ ಚೆನ್ನಾಗಿದೆ. ಈ ಬಿಸಿಲ್ಗೂ ಇಂಥ ಜಾಗದಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ನೇಚರ್ ಇರೋ ಪ್ಲೇಸ್ ಅಲ್ವಾ, ಸೊ ಸಖತ್ತಾಗಿದೆ. ಪ್ಲೇಸ್ ತುಂಬ ಪೀಸ್ಫುಲ್ ಆಗಿದೆ. ನೀವು ಬರ್ಡೇ ಸೆಲೆಬ್ರೇಷನ್ ಏನೇ ಸೆಲೆಬ್ರೇಷನ್ ಇದ್ರೂ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡೋಕ್ಕೆ ಸಖತ್ತಾಗಿದೆ. ಲೋ ಸೀಟಿಂಗ್ ಟೇಬಲ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ನಾವು ಎಷ್ಟೇ ಜಾಗಕ್ಕೆ ಹೋಗಿದ್ದೀವಿ, ಡೆಕೋರೇಷನ್ ಮಾಡಿಸಿದ್ದೀವಿ, ಜಾಗಗಳು ರೆಸಾರ್ಟ್ಸ್ಗೆಲ್ಲ ಹೋಗಿದ್ದೀವಿ, ಬಟ್ ಈ ಥರ ಜಾಗ ನಮಗೆ ಇಷ್ಟು ಕಂಫರ್ಟಬಲ್ ಆಗಿ ಪೀಸ್ಫುಲ್ ಆಗಿ ಕುತ್ಕೊಂಡು ತಿಂದಿದ್ದು ತುಂಬ ಖುಷಿ ಆಗ್ತಿದೆ. ಈ ಟೇಬಲ್ ಸೆಟಪ್ ಇಟ್ಸ್ ವೆರಿ ಪಿಂಟ್ರೆಸ್ಟಿ, ಸೂಪರ್ ಆಗಿದೆ. ಸೊ ವರುಣ್ ರೆಸ್ಟೋರೆಂಟ್ ಹೊರಡ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಬಟ್ ಐ ಲವ್ ದ ಔಟ್ಫಿಟ್ ಬ್ರೋ, ವೆರಿ ನೈಸ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಅಂತ ಆಗ್ಮಣಿ ಅದಕ್ಕೆ ಬೈತಾರೆ. ಅಯ್ಯಪ್ಪ ಆಗ್ತಿದೆ, ಕಟ್ ಮಾಡದೆ ಆಗ್ತೀನಿ ನಿಮಗೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇವ್ರು ತಿಂದ್ರಪ್ಪ ನಮ್ಮ ಟೀಮ್ ಅವರೆಲ್ಲ. ನಾನು ನನ್ನ ಸಬ್ಸ್ಕ್ರೈಬರ್ಸ್ ಟೀಮ್ ಎಲ್ಲ ವೆಜ್ಜು. ಯಾವಾಗ ಒಂದ್ಸರಿ ಹಂಗೆ ನಮ್ಮ ಅಮ್ಮ ಬೈತಾರಾದ್ರೆ ಇಲ್ಲ, ಹೋಗೋಷ್ಟರಲ್ಲಿ ಅತ್ತೆಗರು ನಮ್ಮ ಹೋಗೋಷ್ಟರಲ್ಲಿ ಒಂದು ಚಿಕನ್ ತಿಂತೀನಪ್ಪ, ಹೋಟ್ಲಲ್ಲಿ ಒಂದು ತಿನ್ಬಿಡ್ತೀನಪ್ಪ. ಬರ್ಡೇ ದಿನ ಪ್ರಾಣ ಹಿಂಸೆ ಮಾಡಬಾರ್ದು. ಓಕೆ ಗೈಸ್, ಬನ್ನಿ, ಇಬ್ಬರು ಮಧ್ಯೆ ಸಿಕ್ಕಾಕೊಂಡಿದ್ದೀವಿ, ಬನ್ನಿ ಗೈಸ್. ಸೊ ಟಾಕ್ಸಿಕ್ ಇವೆಂಟ್ಸ್ ಅವರು ನನ್ನ ಬರ್ಡೇನ ಇನ್ನೂ ಸ್ಪೆಷಲ್ ಮಾಡಿಕೊಟ್ಟಿದ್ದಾರೆ ವಿತ್ ಅ ಗ್ರೇಟ್ ಡೆಕೋರ್ ಆ್ಯಂಡ್ ಸ್ಮೋಕ್ ಕೇಕ್ ಎಲ್ಲ ಹಾಕಿ ಬಬುಲ್ಸ್ ಎಲ್ಲ ಬರೆಸಿ ತುಂಬ ಕ್ರೇಜಿ ಆಗಿತ್ತು, ಡ್ರೀಮಿ ಆಗಿತ್ತು. ಸೊ ನೀವು ಯಾವ್ದಾದ್ರು ಈವೆಂಟ್ ಪ್ಲ್ಯಾನ್ ಮಾಡ್ತಿದ್ರೆ ಟಾಕ್ಸಿಕ್ ಇವೆಂಟ್ ಅವ್ರನ್ನ ರೀಚ್ ಔಟ್ ಆಗಿ ಈ ಥರ ಏನಾದ್ರು ಕ್ರಿಯೇಟಿವ್ ಆಗಿ ಪ್ಲ್ಯಾನ್ ಮಾಡ್ತಿದ್ರೆ ಫಾರ್ ಶೋರ್ ದೇ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಗೈಸ್. ಸೊ ಆದ್ಯ ಕೇಟರ್ಸ್ ಅವರು ಇವತ್ತಿನ ನನ್ನ ಬರ್ಡೇನ ಇನ್ನೂ ಸ್ಪೆಷಲ್ ಮಾಡಿದ್ರು ವಿತ್ ಟೇಸ್ಟಿ ಫುಡ್. ನೀವೇ ರಿವ್ಯೂ ನೋಡಿದ್ರಿ, ಎಲ್ಲ ಸಕ್ಕತ್ತಾಗಿತ್ತು. ಸೂಪು ಮತ್ತು ಏನೇನೋ ಒಂದೊಂದು ಐಟಮ್ ಹೇಳ್ತಾ ಇದ್ರು. ಥ್ಯಾಂಕ್ ಯು, ದಟ್ಸ್ ರಿಲಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ನಿಮ್ಮ ಮನೆಯಲ್ಲಿ ಯಾವ್ಯಾವ ಈವೆಂಟ್ಸ್ ಮಾಡ್ತೀರಾ? ಎಲ್ಲ ಥರ ಈವೆಂಟ್ ಮಾಡ್ತಾರಂತೆ. ಯಾವುದೇ ಈವೆಂಟ್ ಇದ್ರು ಫಾರ್ ಶೋರ್ ವೆಜ್ ಊಟಕ್ಕೆ, ವೆಜ್ ಮಾತ್ರ ಅಲ್ಲ, ವೆಜ್ ನಾನ್ ವೆಜ್ ಎರಡೂ ಇದೆ. ರೀಚ್ ಔಟ್, ಇಲ್ಲಿ ನಂಬರ್ ಇದೆ. ಥ್ಯಾಂಕ್ ಯು. ಗೈಸ್, ಸೊ ನಾವು ಅನ್ವಯ ಎಸ್ಕೇಪಲ್ಲಿ ನಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು. ಸೊ ಫಸ್ಟ್ ಥಿಂಗ್ ಬಂದು ತುಂಬ ಏನಂತಾರೆ ಪೀಸ್ಫುಲ್ ಆಗಿದೆ, ಫಾರ್ ಫ್ರಮ್ ಸಿಟಿ. ಅದು ಬಿಟ್ಟರೆ ನೀವು ಯಾವ ಥರ ಬೇಕೋ ಡೆಕೋರೇಟ್ ಮಾಡಿಸ್ಕೋಬೋದು ಆ್ಯಂಡ್ ನಿಮ್ಮ ಪಾರ್ಟಿನ, ನಿಮ್ಮ ಈವೆಂಟ್ನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು. ಆ್ಯಂಡ್ ದೇರ್ ಸ್ಪೆಷಾಲಿಟಿ ಇಸ್ ದಿಸ್ ಪಿಕ್ನಿಕ್ ಟೇಬಲ್. ದೇ ಅರೇಂಜ್ ಸಮಥಿಂಗ್ ಲೈಕ್ ದಿಸ್ ಆ್ಯಂಡ್ ಕ್ಯೂಟ್ ಫೋಟೋಸ್ ತೊಗೊಳಕ್ಕೆ ಮತ್ತು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ಸಮಥಿಂಗ್ ಡಿಫ್ರೆಂಟ್. ಸೊ ನೀವು ಈ ಥರದ್ದು ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಫಾರ್ ಶೋರ್ ರೀಚ್ ಔಟ್ ಆಗಿ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಥ್ಯಾಂಕ್ ಯು. ಐ ಥಿಂಕ್ ಫಾರ್ ಇನ್ಸ್ಟಾಗ್ರಾಮ್ ಮತ್ತು ಪಿಂಟ್ರೆಸ್ಟ್ಗೆಲ್ಲ ನಿಮಗೆ ಆ ಥರ ಫೋಟೋಸ್ ಬರುತ್ತೆ ಇಲ್ಲಿ ಬಂದರೆ. ಸ್ಟಾರ್ಟಿಂಗ್ ಫ್ರಮ್ 4 members, ಐ ಥಿಂಕ್ ಟಿಲ್ 25 members ದೇ ಕ್ಯಾನ್ ಅರೇಂಜ್ ದಿಸ್. ಸೊ ಹಾಗಾಗಿ ಬ್ಯೂಟಿಫುಲ್ ಫೋಟೋಸ್ ಬೇಕು ಅಂದರೆ ಇಲ್ಲಿಗೆ ಬನ್ನಿ. ಥ್ಯಾಂಕ್ ಯು ಗೈಸ್. ಫೈನಲಿ ಈ ಜಾಗಕ್ಕೆ ಬಾಯ್ ಹೇಳಿ ಇನ್ನೇನು ಹೊರಡೋ ಟೈಮ್. ಎಲ್ರಿಗೂ ಬಾಯ್ ಹೇಳೋಣ. ಬಾಯ್ ಗುಪ್ತು, ಬಾಯ್. ಥ್ಯಾಂಕ್ ಯು ಫಾರ್ ಆಲ್ ದ ಎಫರ್ಟ್ಸ್. ಥ್ಯಾಂಕ್ ಯು. ಲವ್ ಯು. ಥ್ಯಾಂಕ್ ಯು ಮಾಮ್. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಇಟ್ ಸ್ಪೆಷಲ್. ಎಫೆಕ್ಟ್ ನೇಹ ಫುಲ್ ಎಫರ್ಟ್ ಹಾಕಿ ಇದೆಲ್ಲ ಒಂದು ಸರ್ಪ್ರೈಸ್ ಕೊಟ್ಟಿದೆ. ಥ್ಯಾಂಕ್ ಯು ನೇಹ, ವೆರಿ ನೇಹ. ಥ್ಯಾಂಕ್ ಯು ನೇಹ, ಸೋ ಸ್ವೀಟ್ ಆಫ್ ಯು. ತುಂಬ ಚೆನ್ನಾಗಿ ಡೆಕೋರೇಷನ್ ಆಗಲಿ, ಒಂದು ನಮ್ಮ ಫುಡ್ ಅರೇಂಜ್ ಮಾಡಿರೋದು ಈವೆಂಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವಿಬ್ರು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಅದು ಬರ್ಡೇ ಥರ ಆಗಿಲ್ಲ, ಅದು ಬೇರೆ ಥರ ಪ್ರಪೋಸ್ ಡೇ ಆಗ್ಬಿಡ್ತು ಇವತ್ತು. ಆಯುಷು ಕೊಟ್ಟಿದ್ದ ಗಿಫ್ಟ್ ಮಾತ್ರ ತುಂಬಾ ಇಷ್ಟ ಆಯ್ತು. ಡಯಟ್ ಕೋಕ್ಗಳು ಸಿಕ್ತಿಲ್ಲಪ್ಪ ಈಗ. ಗೋಲ್ಡ್ ಸಿಲ್ವರ್ ಸಿಗುತ್ತೆ, ಡಯಟ್ ಕೋಕ್ ಸಿಕ್ತಿಲ್ಲ ಎಲ್ಲೋ. ಅದನ್ನು ಹುಡುಕಿ ತಂದಿರೋದು ಐಶು. ಥ್ಯಾಂಕ್ ಯು. ರೈಟ್ ವೇ ಆಫ್ ಯೂಸಿಂಗ್ ಯೋರ್ ಬಜೆಟ್ ಐಶು. ಥ್ಯಾಂಕ್ ಯು ಸೋನು. ಥ್ಯಾಂಕ್ಸ್ ಫಾರ್ ದ ಗಿಫ್ಟ್. ಥ್ಯಾಂಕ್ ಯು ಭಗವತಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಕಾವ್ಯ ಅವರೇ. ಥ್ಯಾಂಕ್ ಯು ಪೂಜಾ ಅವರೇ. ಥ್ಯಾಂಕ್ ಯು ಮನೀಶ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಎಫರ್ಟ್. ಆಯಿತು, ಥ್ಯಾಂಕ್ ಯು. ಸಂಜಯ್ ನೀನೇನು ಮಾಡಲಿಲ್ಲ ಬಿಡು. ಥ್ಯಾಂಕ್ ಯು ಚಂದ್ರ. ಥ್ಯಾಂಕ್ ಯು ಪ್ರಶಾಂತ್ ಅಣ್ಣ. ಥ್ಯಾಂಕ್ ಯು. ಸಂಜಯ್ ಒಂದ್ಸರಿ ತೋಳು, ಏನು ಮಾಡಿಲ್ಲ ಬಿಡು ನೀನು. ಥ್ಯಾಂಕ್ ಯು. ಟುಮ್ ಎಲ್ಲಿ? ಥ್ಯಾಂಕ್ ಯು. ಹೊರಟು ಫೈನಲಿ ಮನೆಗೆ ಬಂದಿದ್ದೀವಿ. ಬರ್ಡೇ ಹೆಂಗಾಯ್ತು ಹೋಯ್ತು ಏನೂ ಇಲ್ಲ, ಬಟ್ ಅರ್ಥನೇ ಆಗ್ತಿಲ್ಲ ಎಷ್ಟು ಬೇಗ ಒಂದು ದಿನ ಪೂರ್ತಿ ಮುಗ್ದೋಯ್ತು ಅನಿಸ್ತು. ಬಟ್ ಆಡ ಕ್ರೇಜಿ ಡೇ. ಬನ್ನಿ ಮೇಲೆ ಹೋಗಿ ಮಾತಾಡ್ತೀನಿ.